ಸೊ ಮಧ್ಯಾಹ್ನ 3 ಗಂಟೆಯ ವೇಳೆಗೆ 51% ಮತದಾನ. ಓಕೆ ರಾಜ್ಯದಲ್ಲಿ ಚುರುಕುಗೊಂಡಿದೆ ಮತದಾನ. ಬೆಂಗಳೂರಿನಲ್ಲಿ ಕಳೆದ ಬಾರಿ ಸೆಕೆಂಡ್ ಕ್ಲಾಸ್ ಅಲ್ಲಿ ಬಂದಿದ್ರು, ಈ ಬಾರಿ ಫಸ್ಟ್ ಕ್ಲಾಸ್ ಬರ್ತಾರೆ ಅನ್ನೋದು ಕುತೂಹಲ ನನಗಿದೆ. ಕಾರಣ 50% ಅಷ್ಟೇ ತಗೊಂಡಿದ್ರು ಲಾಸ್ಟ್ ಟೈಮ್ ವೋಟಿಂಗ್ ಮಾಡಿ. ಈ ಬಾರಿ ಅದು 60% ದಾಟುತ್ತಾ ಅನ್ನುವಂಥ ಕುತೂಹಲ ಇದೆ. ಓವರಾಲ್ 14 ಕ್ಷೇತ್ರಗಳಲ್ಲಿ ಈಗ 51% ಮತದಾನ ಆಗಿದೆ 3 ಗಂಟೆ ಅಷ್ಟೊತ್ತಿಗೆ. ಸಂಜೆ ಆಗ್ತಾ ಇದ್ದಂತೆ ಅದು ಇನ್ನೊಂಚೂರು ಇನ್ಕ್ರೀಸ್ ಆದರೆ ಬೆಟರ್ ಅಂತ ಕಾಣಿಸುತ್ತೆ. 6 ಗಂಟೆ ಒಳಗಡೆಗೆ ಐ ಥಿಂಕ್ ಮೋಸ್ಟ್ಲಿ 60% ಕ್ರಾಸ್ ಆಗುತ್ತೆ ಅಂತ ಕಾಣಿಸುತ್ತೆ. 65-70% ಹೋಗಬಹುದು ಅಂತ ಒಂದು ಅಂದಾಜು. ಇನ್ನೂ ಹೆಚ್ಚಾಗಲಿ ಅನ್ನೋದು ಆಶಯ ನಮಗೆ. ಸೊ ಬೆಂಗಳೂರು ಸೆಂಟ್ರಲ್ 40%, ದಕ್ಷಿಣ ಕನ್ನಡ 58% ಇದೆ. ರಾಜ್ಯದಲ್ಲಿ ಮತದಾನ ಈಗ ಒಟ್ಟಾರೆ ಓವರ್ ಆಲ್ ಆಗಿ ಇಡೀ ರಾಜ್ಯದಲ್ಲ 14 ಕ್ಷೇತ್ರಗಳಿಗೆ 51% ಮತದಾನ ಆಗಿದೆ 3 ಗಂಟೆಯ ಒಳಗೆ. ಇನ್ನು ನೆಕ್ಸ್ಟ್ ಇನ್ನೊಂದು ಮತ್ತೆ ಬರೋದು ಯಾವಾಗ ಅಂತಂದ್ರೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ನಿಮಗೆ ಮತ್ತೊಂದು ಚಿತ್ರಣ ಸಿಗುತ್ತೆ. ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ, ಶೇಕಡಾವಾರು ಎಷ್ಟಾಗಿದೆ ಅಂತ ಹೇಳಿ. ಬಟ್ ಬೆಂಗಳೂರು ಸೆಂಟ್ರಲ್ 40%, ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿ 50-53% ಮಾತ್ರ ಇದ್ದಿದ್ದು. ಸೊ ಹಾಗಾಗಿ ಬಹಳ ಬೇಸರ ಅನ್ಸುತ್ತೆ ಈ ರೀತಿಯಾಗಿ ವೋಟಿಂಗ್ ಆಗ್ತಾ ಇದ್ದಿದ್ದು. ನಗರ ಪ್ರದೇಶದಲ್ಲಿರೋರೇ ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಉಡುಪಿ ಚಿಕ್ಕಮಗಳೂರು 57%, ಚಿತ್ರದುರ್ಗ 52%, ತುಮಕೂರು 56% ವೋಟಿಂಗ್ ಆಗಿರೋದು. ರಾಜ್ಯದಲ್ಲಿ ಈಗ ಆಗಿರುವಂಥ ಒಟ್ಟಾರೆ ಮತದಾನ 51%. ಅದರಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ವಿ. ದಕ್ಷಿಣ ಕನ್ನಡದಲ್ಲಿ 59%, ಬೆಂಗಳೂರು ಸೆಂಟ್ರಲಲ್ಲಿ 40%, ಉಡುಪಿ ಚಿಕ್ಕಮಗಳೂರಿನಲ್ಲಿ 57%, ಹಾಸನದಲ್ಲಿ 55% ಆಗಿದೆ. ಚಿತ್ರದುರ್ಗದಲ್ಲಿ 52%, ತುಮಕೂರಲ್ಲಿ 56% ಮತದಾನ ಆಗಿರೋದು. ಮಂಡ್ಯದಲ್ಲಿ 57%, ಮೈಸೂರಿನಲ್ಲಿ 53% ಮತದಾನ ನಡೆದಿದೆ. ಈಗ ಚಾಮರಾಜನಗರದಲ್ಲಿ 54% ಮತದಾನ, ಬೆಂಗಳೂರು ಗ್ರಾಮಾಂತರದಲ್ಲಿ 49% ಮತದಾನ. ಸೊ ಇನ್ನೂ ಕೂಡ ಮತದಾನ ಚುರುಕುಗೊಳ್ಳಬೇಕಾಗಿದೆ. ಕನಿಷ್ಠ ಪಕ್ಷ ಈಗ 14 ಕ್ಷೇತ್ರಗಳಲ್ಲಿ ಎಲ್ಲಾ ಕಡೆಯೂ ಕೂಡ 60% ಕ್ರಾಸ್ ಮಾಡಲಿ. ಫಸ್ಟ್ ಕ್ಲಾಸ್ ಅಲ್ಲಿ ನಮ್ಮ ಜನ ಪಾಸ್ ಆಗಿದ್ದಾರೆ ಅನ್ನೋದಾದ್ರೆ ಸಾಕು ಅಟ್ಲೀಸ್ಟ್. ಬಟ್ ಓವರ್ ಆಲ್ ನನ್ನ ಪ್ರಕಾರ 51 ಈಗಿರೋದನ್ನ ಗಮನಿಸ್ತಾ ಇದ್ರೆ ಅದು ಆಲ್ಮೋಸ್ಟ್ ಆಲ್ 65-70% ಹೋಗಿ ದಾಟುತ್ತೆ ಅಂತ ಮೈ ಗಟ್ಸ್ ಫೀಲಿಂಗ್. ಬಟ್ ಬೆಂಗಳೂರಿನ ನಗರ ಭಾಗದಲ್ಲಿರುವಂಥ ಜನ ಎಲ್ಲಿಗೆ ಹೋಗಿ ತಲುಪಿಸ್ತೀರಾ ಅಂತ ಅನ್ನೋದನ್ನ ನೋಡಬೇಕಾಗಿದೆ. ಕಾರಣ ಕಳೆದ ಬಾರಿ 51-52-53% ಇಲ್ಲಿಗೆ ಇದ್ರಿ. ಈ ಬಾರಿ ಏನಾದರೂ ಇನ್ಕ್ರೀಸ್ ಆಗುತ್ತಾ? ಬೆಂಗಳೂರು ಉತ್ತರ ನೋಡಿ 41% ಮಾತ್ರ ಇದೆ. ಅದು ಆಲ್ಮೋಸ್ಟ್ ಆಲ್ ಕಳೆದ ಬಾರಿ ಅಷ್ಟೇ ಬಂದು ತಲುಪುತ್ತಾ, ಅದಕ್ಕಿಂತಲೂ 1% ಏನಾದರೂ ಇನ್ಕ್ರೀಸ್ ಆಗುತ್ತಾ? ಈ ಬಾರಿ ಒಂದು ಏನೋ ವೋಟಿಂಗ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ಬಂದು ವೋಟಿಂಗನ್ನು ಮಾಡ್ತಾ ಇದ್ದಾರೆ ಮಾರ್ನಿಂಗಿಂದ, ಬೆಳಗ್ಗೆಯಿಂದಲೂ ನೋಡ್ತಾ ಇದ್ದೀನಿ. ಹೆವಿಲಿ ವೋಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಹೊರತುಪಡಿಸಿದರೆ ನಾನ್ ಸ್ಟಾಪಲ್ಲಿದ್ದಾರೆ. ಸ್ಪೆಷಲಿ ಹೆಣ್ಮಕ್ಳಂತೂ ನಾನ್ ಸ್ಟಾಪಲ್ಲಿ ಬಂದು ವೋಟಿಂಗನ್ನು ಮಾಡ್ತಾ ಇದ್ದಾರೆ. ದೇ ವಿಲ್ ಡಿಸೈಡ್ ವೋಟಿಂಗ್ ಅಂತ ಕಾಣಿಸುತ್ತೆ. ಈ ಬಾರಿ ಯಾರು ಗೆಲ್ಲಬೇಕು, ಯಾರು ಸೋಲಬೇಕು ಅನ್ನುವಂಥದ್ದನ್ನು ಡಿಸೈಡ್ ಮಾಡೋದು ಹೆಣ್ಮಕ್ಳೇ ಅಂತ ಕಾಣಿಸ್ತಾ ಇದೆ. ಆ ರೀತಿಯಲ್ಲಿ ಹೆಣ್ಮಕ್ಳು ಬಂದು ಏನೋ ಜಿದ್ದಿಗೆ ಬಿದ್ದು ವೋಟ್ ಹಾಕ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಬಂದು ವೋಟಿಂಗನ್ನು ಮಾಡ್ತಾ ಇರೋ ಕಾಣಿಸ್ತಾ ಇದೆ ಹೆಣ್ಮಕ್ಳು. ಗಂಡ್ಮಕ್ಳು ಏನು ಕಡಿಮೆ ಇಲ್ಲ, ಅಲ್ಲಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತಾ ಇದ್ದಾರೆ. ಬಟ್ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಒಟ್ಟಾರೆ ಓವರ್ ಆಲ್ ಆಗಿ ಈಗ 3 ಗಂಟೆಯವರೆಗೂ 51% ಮಾತ್ರ ಆಗಿದೆ. ದಕ್ಷಿಣ ಕನ್ನಡನೇ ಹೈಯೆಸ್ಟ್ ಇರೋದು 59%. ಅವ್ರು ಯಾವಾಗಿದ್ರೂ ಟಾಪಲ್ಲೇ ಇರ್ತಾರೆ. ಅವರನ್ನು ಮೀರಿಸೋಕೆ ಬೇರೆ ಜಿಲ್ಲೆಯವ್ರು ಮಾಡ್ತಾ ಇಲ್ವಾ ಅಂತ. ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ನೋಡ್ಕೊಳ್ಳಿ, 41%, 40% ಅಷ್ಟೇ ಇದ್ದೀರಾ ನೀವು. ಇನ್ನೂ ಕಳೆದ ಬಾರಿ ನಿಮ್ಮ 53% ಏನಿತ್ತು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಿ ನೀವೆಲ್ಲ ಬೆಂಗಳೂರಿನಲ್ಲಿರೋರು. ಆದರೆ ಈ ಬಾರಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಗ್ತಿರೋ ಇಲ್ಲೋ ನಿಮಗೆ ಬಿಟ್ಟಿದ್ದು. ನಿಮ್ಮ ಮನೆಯಲ್ಲಿರೋ ಮಕ್ಕಳನ್ನು ಮಾತ್ರ SLC PUC ಯಲ್ಲಿ 99%, 99.99 ಆಗಬೇಕು ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತೀರ. ಒಂಚೂರು ಕಡಿಮೆ ಆದ ತಕ್ಷಣ ಯಾವ ಕ್ಲಾಸಿಗೆ ಹೋಗೋದು, ಯಾವ ಸಬ್ಜೆಕ್ಟ್ ತೊಗೊಳ್ಳೋದು, ಮೆಡಿಕಲ್ ಹೋಗೋದಾ, ಇಂಜಿನಿಯರಿಂಗ್ ಹೋಗೋದು, ಇಂಥವೆಲ್ಲ ಚಿಂತೆ ಮಾಡ್ತಿರ್ತೀರಪ್ಪ. ಅಟ್ಲೀಸ್ಟ್ ಈಗ ಅದೇ ರೀತಿಯಾಗಿ 99.99% ಆಗಬೇಕು ಅಂತ ಯಾಕ್ರಿ ಯೋಚನೆ ಮಾಡೋದಿಲ್ಲ? ನಾವು ಬೆಂಗಳೂರಿಗರು ಹಾಕ್ತೀವಿ ಓಟ್ ಅಂತ ಯಾಕೆ ಯೋಚನೆ ಮಾಡಲ್ಲ ನೀವು? ಬರೋದೇ ಇಲ್ವೇನೋ? ನಿಮಗಿಂತ ಬೆಟ್ರು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನ ಪಾಪ ಬೆಳಗ್ಗೆ ಎದ್ದು ಹೋಗಿ ಕೃಷಿ ಕೆಲಸ ಮುಗಿಸ್ಕೊಂಡು ಬಂದು ವೋಟಿಂಗ್ ಮಾಡಿ ಮತ್ತೆ ಸಂಜೆಗೆ ಹೋಗಿ ಕೃಷಿ ಕೆಲಸ ಮಾಡ್ಕೊಂಡು ಮನೇಲಿ ಅಡುಗೆ ಮಾಡ್ಕೊಂಡು ಎಲ್ಲ ಇರ್ತಾರೆ. ಇಲ್ಲಿ ಆನ್ಲೈನ್ ಡೆಲಿವರಿ ಮಾಡಿಕೊಂಡು, ಫುಡ್ ಡೆಲಿವರಿ ಮಾಡಿಕೊಂಡು ಎಲ್ಲ ಇದ್ಕೊಂಡು ಯಾವುದು ವೋಟಿಂಗೂ ಹಾಕ್ಲಾರ್ದೇನೆ 50-52%, 53% ತಂದು ಇಟ್ಕೊಳ್ತಿರಲ್ಲ. ಏನೂ ಅನ್ಸಲ್ವಾ ಸಿಟಿ ಜನ? ನನ್ನ ಸಹೋದ್ಯೋಗಿ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ RR ನಗರದಿಂದ. ರಾಘು,
ಈಗ ಆರ್ ಆರ್ ನಗರದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ತಿಳಿ ಆಗಿದೆಯಾ? ಬೆಳಗ್ಗೆ ಒಂದಿಷ್ಟು ಅಲ್ಲಿ ಇಲ್ಲಿ ಅಶಾಂತಿ ಆಗಿದ್ದು, ದೊಡ್ಡ ಮಟ್ಟದಲ್ಲಿ ಅಲ್ಲ, ಸಣ್ಣ ಪ್ರಮಾಣದಲ್ಲಿ ಆಗಿದ್ದು ಹೊರತುಪಡಿಸಿದ್ರೆ ಇನ್ನೆಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆಯಾ? ಅರುಣ, ಸದ್ಯ ನಾನು ಬೆಳಗ್ಗೆ ಆದಂಥ ಒಂದಷ್ಟು ಗೊಂದಲ ಇದ್ದಂಥ ಬೂತ್ನ ಮುಂಭಾಗದಲ್ಲೇ ಇದ್ದೇನೆ. ಗಮನಿಸ್ತಾ ಇರ್ಬೋದು, ಎಲ್ಲವೂ ಕೂಡ ಸಾಮಾನ್ಯವಾಗಿದೆ, ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ. ಆಫೀಸರ್ಸ್ಗಳನ್ನು ಅಂದರೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ಹೆಚ್ಚಿಗೆ ಮಾಡುವಂಥ ಕೆಲಸಗಳಾಗಿದೆ. ಮುಖ್ಯವಾಗಿ ಬರ್ತಾ ಇದ್ದಂಥ ಮತದಾರರ ಸಂಖ್ಯೆ ಏನಿತ್ತು ಅದು ಇನ್ನೂ ಸಹ ಕಡಿಮೆ ಆಗಿದೆ. ಯಾಕಂದರೆ ಬಿಸಿಲು ಜಾಸ್ತಿ ಇರುವಂಥ ಕಾರಣಕ್ಕಾಗಿ ಒಂದಷ್ಟು ಜನ ಹೆಚ್ಚಾಗಿ ಬರ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಮಯ 3:40 ಆಗಿದೆ. ಈ ನಂತರದಲ್ಲಿ ಏನಾದರೂ ಹೆಚ್ಚಾಗಿ ಜನ ಬರ್ಬೋದು ಅನ್ನೋದನ್ನು ಕಾದು ನೋಡಬೇಕಿದೆ. ಒಂದಷ್ಟು ಗೊಂದಲಗಳು ಈ ಭಾಗದಲ್ಲಿ ಇತ್ತು. ಅಂದರೆ ಏನು ಮುಖಂಡರು ಏನಿರ್ತಾರೆ ಅವರು ಒಳಭಾಗಕ್ಕೆ ಬರುವಂಥದ್ದು, ಅವರು ಓಡಾಟಗಳು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿದ್ವು. ಅವೆಲ್ಲವನ್ನ ಸಹ ತಿಳಿಪಡಿಸಿ ಇಲ್ಲಿದ್ದಂಥವರೆಲ್ಲರನ್ನ ಕೂಡ ಹೊರಭಾಗಕ್ಕೆ ಕಳಿಸುವಂಥ ಕೆಲಸಗಳಾಗಿದೆ. ಜೊತೆಗೆ ಪೊಲೀಸ್ ಇಲಾಖೆ ಏನು ಸಿಬ್ಬಂದಿ ಏನಿದ್ರು ಅವರನ್ನು ಕೂಡ ಹೆಚ್ಚುವರಿಯಾಗಿ ನೇಮಕ ಮಾಡಿಕೊಳ್ಳುವಂಥ ಕೆಲಸಗಳಾಗಿದೆ. ಬಟ್ ಇಷ್ಟಿದ್ರೂ ಕೂಡ ಇವೆಲ್ಲ ರೀತಿಯಾದಂಥ ವ್ಯವಸ್ಥೆಗಳಿದ್ರೂ ಕೂಡ ಮತದಾನ ಪ್ರಮಾಣ ಇನ್ನೂ ಕೂಡ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇಲ್ಲ. ಬರುವಂಥವರ ಸಂಖ್ಯೆಯಲ್ಲಿ ವಿರಳವಾಗಿ ಕಂಡು ಬರ್ತಾ ಇದೆ. ಇದ್ದಂಥವ್ರು ಒಂದಷ್ಟು ಜನ ಮತವನ್ನು ಹಾಕಿ ಹೋಗುವಂಥದ್ದು ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಕೇವಲ ಇದೊಂದು ಬೂತ್ ಅಲ್ಲ, ಅನೇಕ ಕಡೆಗಳಲ್ಲಿ, ಈ ಭಾಗದ ಅನೇಕ ಕಡೆಗಳಲ್ಲಿ ಇಂಥದ್ದೇ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದಷ್ಟು ಜನ ತುಂಬ ವೇಗವಾಗಿ ಬಹಳ ಉತ್ಸುಕತೆಯಿಂದ ಬಂದು ಮತದಾನವನ್ನು ಮಾಡಿದ್ರು. ಅದಾದ ನಂತರ ಅಂದರೆ ಒಂದು 10 ಗಂಟೆಯ ನಂತರದಲ್ಲಿ ಆ ಉತ್ಸುಕತೆ ಬಹಳ ಕಡಿಮೆ ಆಯಿತು. ಕಾರಣ ಬಿಸಿಲು ಜಾಸ್ತಿ ಆಯಿತು ಅನ್ನೋಂಥದ್ದು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಸಾಮಾನ್ಯ ಪರಿಸ್ಥಿತಿ ಕಂಡು ಬರ್ತದಲ್ಲ, ಅದೇ ರೀತಿಯಾದಂತಹ ಪರಿಸ್ಥಿತಿ ಕೂಡ ಕಂಡು ಬರ್ತಾ ಇದೆ. ಅರುಣ್ ರಾಘು, ಈಗ ನೀವು ಮೂಲತಃ ಚಾಮರಾಜನಗರದವರು ಅಲ್ಲ, 55% ಆಗಿದೆ ಅಲ್ರಿ ವೋಟಿಂಗು. ನೀವು ಯಾಕ್ರಿ ಬೆಂಗಳೂರದ್ದು ಇಷ್ಟೇ ಪರ್ಸೆಂಟೇಜ್ ವೋಟಿಂಗ್ ಮಾಡಿಸ್ತಾ ಇದ್ದೀರಾ? ಏನನ್ಸುತ್ತೆ, ನಿಮ್ಗೆ ಗಟ್ಸ್ ಫೀಲಿಂಗ್ ಇದೆಯಾ ಈ ಬಾರಿ ಬೆಂಗಳೂರು ಲಾಸ್ಟ್ ಟೈಮ್ಗಿಂತ ಜಾಸ್ತಿ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಅನ್ಸುತ್ತಾ ವೋಟಿಂಗಲ್ಲಿ? ಅರುಣ, ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಅದೇ ಪ್ರಶ್ನೆ ಮೂಡುವಂಥದ್ದು. ಯಾಕಂದರೆ ಬೆಂಗಳೂರು ಇತರ ಜಿಲ್ಲೆಗಳಿಗೆ ಹೋಲಿಕೆಯನ್ನು ಮಾಡಿದ್ರೆ ಕೋಲಾರ ಇರ್ಬೋದು, ಚಾಮರಾಜನಗರ ಇರ್ಬೋದು, ಈ ಭಾಗಗಳಲ್ಲೇ ಹೆಚ್ಚು ವೋಟಿಂಗ್ 50% ದಾಟಿ ಮುಂದೆ ಹೋಗಿದೆ. ಬಟ್ ಇನ್ನೂ ಕೂಡ ಬೆಂಗಳೂರು 40%ನಲ್ಲೇ ಸ್ಟಕ್ ಆಗಿದೆ. ಬೆಂಗಳೂರಿನ 3 ಕ್ಷೇತ್ರಗಳಲ್ಲೂ ಕೂಡ 40%, 41% ಆಸುಪಾಸಿನಲ್ಲೇ ಮತದಾರರ ಆಗ್ತಾ ಇದೆ. ಬಟ್ ಆದರೆ ಸಮಯ ಕಳೆದಂತೆ ಅಂದರೆ 3-4 ಗಂಟೆ ನಂತರ ಕೊನೆ 2 ಅವರ್ ಪೀಕ್ ಅವರ್ಸ್ಗಳು ಏನು ಇರುತ್ತೆ ಆ ಅವರ್ಗಳಲ್ಲಿ ಹೆಚ್ಚಾಗಿ ಜನ ಬರ್ಬೋದು ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಂತೂ ಇದೆ. ಕಳೆದ ಬಾರಿಗೆ ಹೋಲಿಕೆಯನ್ನು ಮಾಡಿದ್ರೆ ಈ ಬಾರಿ ಆಗಬಹುದು. ಯಾಕಂದರೆ ಚುನಾವಣಾ ಆಯೋಗ ಇರ್ಬೋದು, ಅದೇ ರೀತಿ ಬೆಂಗಳೂರು BBMP ಏನಿದೆ ಒಂದಷ್ಟು ವರ್ಕನ್ನು ಮಾಡಿದ್ರು, ಗ್ರೌಂಡ್ ವರ್ಕನ್ನು ಮಾಡಿದ್ವಿ. ಈ ಬಾರಿ ಅತಿ ಹೆಚ್ಚು ಮತದಾನ, ಶೇಕಡಾವಾರು ಮತದಾನವನ್ನು ಹೆಚ್ಚು ಮಾಡ್ತೇವೆ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಮಾಡಿದ್ರು. ಬಟ್ ಆದರೆ ಅದು ನಿಜಕ್ಕೂ ಸರಿಯಾದ ರೀತಿಯಲ್ಲಿ ಆಗಿದೆಯಾ ಅನ್ನುವಂಥದ್ದು ಇವತ್ತಿನ ರಿಸಲ್ಟ್ ಮೇಲೆ ಪರಿಣಾಮ ಆಗುತ್ತೆ. ಈಗ ಸದ್ಯಕ್ಕೆ 40%, ಬೆಂಗಳೂರಿನ 3 ಕ್ಷೇತ್ರಗಳಲ್ಲೂ ಕೂಡ 40% ಅಷ್ಟೇ ಮತದಾನ ಆಗಿರುವಂಥದ್ದು. ಸಮಯ ಕಳೆದಂತೆ ಬಿಸಿಲಿನ ಜಳ ಸ್ವಲ್ಪ ಕಡಿಮೆ ಆದ ನಂತರದಲ್ಲಿ ಏನಾದರೂ ಜನ ಬರಬಹುದು ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಿದೆ. ಬಟ್ ಕಾದ್ ನೋಡಬೇಕಿದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಕೆಲವು ಕಡೆಗಳಲ್ಲಿ ಒಂದು ರೀತಿ ನೀರಸ ಪ್ರತಿಕ್ರಿಯೆ ಅಂತ ಅನ್ನಬಹುದು ಮಧ್ಯಾಹ್ನದ ನಂತರದಲ್ಲಿ. ಆಮೇಲೆ ಒಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು ಅಂತ ಕಾಣಿಸುತ್ತೆ. ಇನ್ನು ಟೈಮ್ ಇರೋದ್ರಿಂದ ಇದು ಹೀಗೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಸದ್ಯ 3 ಗಂಟೆಯವರೆಗೂ ಎಷ್ಟು % ವೋಟಿಂಗ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.